ಇನ್ನು ಕಲಬುರಗಿಯಲ್ಲಿ ನಡೀತಾ ಇರುವ ಬಂದ್ ಕುರಿತಾಗಿ ನಮ್ಮ ಪ್ರತಿನಿಧಿ ಸಿದ್ದು ಸಾತ್ಯಾಳ್ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡೋಣ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಹೇಳಿಕೆ ಖಂಡಿಸಿ ಇಂದು ದಲಿತ ಪರ ಮತ್ತು ಕನ್ನಡ ಪರ ಸಂಘಟನೆಗಳ ನೇತೃತ್ವದಲ್ಲಿ ಕಲಬುರಗಿ ಬಂದ್ಗೆ ಕರೆ ನೀಡಲಾಗಿದೆ. ನಾವು ಕಲಬುರಗಿ ನಗರದ ಕೇಂದ್ರ ಬಸ್ ನಿಲ್ದಾಣದ ಎದುರಿಗೆ ಇರತಕ್ಕಂಥದ್ದು. ಬಸ್ ನಿಲ್ದಾಣದ ಎದುರಿಗೆ ನೋಡ್ತಿದ್ದೀರಿ, ಸಂಪೂರ್ಣವಾಗಿ ಬ್ಯಾರಿಕೇಡ್ ಹಾಕೋ ಮೂಲಕ ಬಸ್ ಸಂಚಾರ ಸಂಪೂರ್ಣ ಸ್ಥಗಿತಗೊಂಡಿರ್ತಕ್ಕಂಥದ್ದು. ಅಲ್ಲಿ ಪೊಲೀಸರು ಬಿಗಿ ಭದ್ರತೆಯನ್ನು ಸಹಿತ ಕೈಗೊಂಡಿರ್ತಕ್ಕಂಥದ್ದು. ಪೊಲೀಸ್ ವಾಹನ ಹಾಕಿ ನಿಂತಿರ್ತಕ್ಕಂಥದ್ದು, ಜೊತೆಗೆ ಟೈರ್ಗಳಿಗೆ ಬೆಂಕಿ ಹಚ್ಚುವ ಮೂಲಕ ಪ್ರತಿಭಟನಾಕಾರರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು, ಇಲ್ಲದ್ರೆ ಅವ್ರನ್ನ ಉಚ್ಚಾಟನೆ ಮಾಡಬೇಕು, ಸಚಿವ ಸಂಪುಟದಿಂದ ಉಚ್ಚಾಟನೆ ಮಾಡಬೇಕು ಅಂತಕ್ಕಂಥ ಬೇಡಿಕೆಯನ್ನು ಇಟ್ಕೊಂಡು ಕಲಬುರಗಿ ಬಂದ್ಗೆ ಕರೆ ನೀಡಲಾಗಿರ್ತಕ್ಕಂಥದ್ದು. ಇದೇ ಡಿಸೆಂಬರ್ 17ರಂದು ಅಮಿತ್ ಶಾ ಅವರ ಹೇಳಿಕೆ ಖಂಡಿಸಿ ಬಹುತೇಕ ಕಡೆ ಕಲಬುರಗಿ ನಗರದಲ್ಲಿ ಪ್ರತಿದಿನ ಒಂದೊಂದು ಹಂತದಲ್ಲಿ ಪ್ರತಿಭಟನೆ ನಡೀತಾ ಇತ್ತು. ಜೊತೆಗೆ ಇವತ್ತು ಮಾತ್ರ ಕಲಬುರಗಿ ಬಂದ್ಗೆ ಕರೆ ನೀಡಿದ್ದಾರೆ. ಇಲ್ಲಿ ನೋಡ್ತಿದ್ದೀರಿ, ಬಹುತೇಕ ದಲಿತ ಪರ ಸಂಘಟನೆಗಳ ಮುಖಂಡರು ಇಲ್ಲಿ ನಿಲ್ಲುವ ಮೂಲಕ ಅಮಿತ್ ಶಾ ಅವರ ಹೇಳಿಕೆಯನ್ನು ಖಂಡಿಸಿ ತಮ್ಮ ಪ್ರತಿಭಟನೆ, ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈಗ ದಲಿತ ಮುಖಂಡರಾದಂಥ ಹನುಮಂತ ಯಳಸಂಗಿ ಅವರು ಇಲ್ಲಿ ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ಸೋಣ, ಅವ್ರೇನು ಹೇಳ್ತಾರೆ ಕೇಳೋಣ. ಸರಿ, ಇವತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಹೇಳಿಕೆ ಖಂಡಿಸಿ ಕಲಬುರಗಿ ಬಂದ್ಗೆ ಕರೆ ಕೊಟ್ಟಿದ್ದೀರಿ, ಯಾವ ರೀತಿ ಪ್ರತಿಭಟನೆ ಸ್ವರೂಪ ಇದೆ? ಗುಲ್ಬರ್ಗ ಪೂರ ಬಂದಾಗಿದೆ, ಎಲ್ಲ ಸ್ಕೂಲ್ ಕಾಲೇಜುಗಳು ಬಂದಾಗಿವೆ. ಅಮಿತ್ ಶಾನ ಹೇಳಿಕೆಯಿಂದ ಘಾಸಿಗೊಂಡಿರುವಂಥ ಎಲ್ಲ ಶೋಷಿತ ವರ್ಗದವರು ಪೂರ ರೋಡಿಗೆ ಬಂದದ್ದು ಇವತ್ತು. ಇಡೀ ರಾಜ್ಯಾದ್ಯಂತ, ಇಡೀ ದೇಶಾದ್ಯಂತ ಅಮಿತ್ ಶಾನ ಹೇಳಿಕೆ ಖಂಡಿಸಿ ದೊಡ್ಡ ಪ್ರಮಾಣ ಹೋರಾಟ ಮಾಡಕತ್ತದ ಅಂತ ಹೇಳಿಕೆ. ಭಾರತ ಸಂವಿಧಾನ ಪಾಲನೆ ಮಾಡಬೇಕಾಗಿರುವಂಥ ಅಮಿತ್ ಶಾ ಅವರು ಮನುವಾದದ ಬಗ್ಗೆ ಮಾತಾಡುವಂಥ ಮಾತು ಅವನಿಗೆ. ಅಮಿತ್ ಶಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳು ತಿಳುವಳಿಕೆ ಇಡುವಂತ ತಿರುಗಾಡಬೇಕಾಗಿತ್ತು, ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋಗಳು ತಲೆ ಮೇಲೆ ಇಡುವಂತ ತಿರುಗಾಡಬೇಕಾಗಿತ್ತು, ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಯೊಂದು ವಿಚಾರಗಳು ತಮ್ಮ ಮನೆಗೆ ಗಾಡಿ ಮೇಲೆ ಬರ್ಕೊಂಡಿರುವಂತ ತಿರುಗಾಡಬೇಕಾಗಿತ್ತು. ಅಂಥ ವ್ಯಕ್ತಿ ಒಬ್ಬ ಕೇಂದ್ರ ಮಂತ್ರಿ ಆಗಿದ್ರೂ ಕೂಡ ಅಮಿತ್ ಶಾ ಮನಸ್ಥಿತಿ ಬದಲೇ ಆಗಿಲ್ಲ. 75ನೇ ಸಂವಿಧಾನದ 75ನೇ ಚರ್ಚೆ ಸಂದರ್ಭದಲ್ಲಿ ಮಾತಾಡಬೇಕಾಗಿತ್ತು, ಸಂವಿಧಾನದ ಬಗ್ಗೆ ಮಾತಾಡಬೇಕಾಗಿತ್ತು. ನಾವು ಎಷ್ಟು ಪ್ರಮಾಣದ ನಾವು ಇಂಪ್ಲಿಮೆಂಟ್ ಮಾಡಿದ್ದೀವಿ, ಎಷ್ಟು ಪ್ರಮಾಣದ ಭಾರತ ಸಂವಿಧಾನ ಜಾರಿಗೆ ತಂದಿದ್ದೀವಿ, ಸಂವಿಧಾನ ಜಾರಿಗೆ ಇನ್ನೇನು ಯಾವ್ಯಾವ ಇದ್ದರೂ ಲೋಪದೋಷಗಳು ಆಗ್ಲಿಕ್ಕತ್ತು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋ ಸಂದರ್ಭದಾಗ ನೀವು ಏನು ಮಾಡಿ ಅನ್ನೋದ್ರ ಬಗ್ಗೆ ಮಾತಾಡಬೇಕಿತ್ತು, ಇನ್ನು ಮುಂದೆ ಏನು ಮಾಡುವ ಅನ್ನೋದ್ರ ಬಗ್ಗೆ ಮಾತಾಡಬೇಕಿತ್ತು ಅಮಿತ್ ಶಾ. ಅದು ಬಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನೋದ್ರಿಂದ ನೀವು ದೇವ್ರದ ಹೆಸರು ಹೇಳಿದ್ರೆ ಯಾವ ದೇವ್ರು ಹೇಳ್ತಾರೆ ನಾವು ಅಮಿತ್ ಶಾ ಅಲ್ಲಿ? ಯಾವ ದೇವ್ರ ಹೆಸರು? ಈ ಅಮಿತ್ ಶಾಗೆ ಎಲ್ಲಿ ಗೊತ್ತು ಯಾವ ದೇವ್ರಂತ ನೋಡಿದ್ವಿ ನೀವು? ಎಲ್ಲಾದರೂ ಯಾವುದಾದ್ರೂ ದೇವ್ರು ನೋಡಿದ್ರನ್ರಿ ಅಮಿತ್ ಶಾ? ನೀವು ಹಿಡ್ಕೊಂಡು ನಿಮ್ಮ ಮಂತ್ರಿ ಮಾಡ್ಕೊಂಡು, ನಿಮ್ಮ ಮೋದಿ ಹಿಡ್ಕೊಂಡು, ನಿಮ್ದೆಲ್ಲ ಪೂರ ಸಂಘ ಪರಿವಾರ ಹಿಡ್ಕೊಂಡು, ನಿಮ್ಮ BJP, ನಿಮ್ಮ RSS ಯಾವನಾದ್ರೂ ಮಗಳು ಒಬ್ಬರಾದ್ರು ಎಲ್ಲಾದ್ರೂ ಒಂದು ದೇವ್ರು ನೋಡಿದ್ರಿ ನೀವು ಅಲ್ಲಿ? ಬುದ್ಧನ ನಾಳದು ಬುದ್ಧಗೆ ತಂದು ಬಾಲಾಜಿ ಮಾಡ್ಕೊಂಡು ಕುಂತೀರಿ, ಬುದ್ಧಗೆ ತಂದು ಸೋಮನಾಥ್ ಮಂದಿರ ಮಾಡ್ಕೊಂಡ್ಬಿಟ್ರಿ. ಬುದ್ಧಂದು ಎಲ್ಲ ಬುದ್ಧ ನಾಡಿಗೆ ಬುದ್ಧನ ನಾಡಿನೊಳಗೆ ರಾಮ ಮಂದಿರ ಕಟ್ಕೊಂಡು ಕೂತವ್ರು ನೀವು ಇದ್ದಿದೆ. ಈಗ ದೇವ್ರ ಧ್ಯಾನ ಮಾಡಿದ್ರೆ ಇದು ಪ್ರಮುಖವಾಗಿ ದಲಿತ ಸಂಘಟನೆ ಮುಖಂಡರಂತ ಹನುಮಂತ ಯಳಸಂಗಿ ಅವರ ಮಾತು. ಅವ್ರು ಹೇಳ್ತಕ್ಕಂಥದ್ದು ಅಮಿತ್ ಶಾ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು, ಜೊತೆಗೆ ಕಲಬುರಗಿ ನಗರದ ನಗರೇಶ್ವರ ಶಾಲೆಯಿಂದ ಪ್ರತಿಭಟನಾ ಮೆರವಣಿಗೆ ಬರುತ್ತೆ, ಅಲ್ಲಿಂದ ಜಿಲ್ಲಾಧಿಕಾರಿ ಕಚೇರಿಗೆ ಬಂದು ಒಂದು ಮನವಿ ಪತ್ರ ಸಲ್ಲಿಸತಕ್ಕಂಥ ಕೆಲಸ ಆಗುತ್ತೆ. ಕಲಬುರಗಿ ನಗರ ಸಂಪೂರ್ಣ ಸ್ತಬ್ಧವಾಗಿದೆ, ಬಂದಾಗಿದೆ. ಈ ಮೂಲಕ ಕಲಬುರಗಿ ನಗರದ ಜನ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಿದ್ದು ಸಾತ್ಯಾಳ್, ಜಿ ಕನ್ನಡ ನ್ಯೂಸ್, ಕಲಬುರಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.